ಕಳೆದ ವರ್ಷದ ಬಡ್ಜೆಟಲ್ಲಿ ಸುಮಾರು 30% ಹಣವನ್ನು ಕಟ್ ಮಾಡಿದ್ದು ಇದಕ್ಕೆ. ಯಾಕೆ ಅಂತಂದರೆ 5 ಗ್ಯಾರಂಟಿ ಕೊಡೋಕ್ಕೋಸ್ಕರ. 5 ಗ್ಯಾರಂಟಿ ಡಿ ಕೆ ಶಿವಕುಮಾರ್ ಅವರೇ ಅನೌನ್ಸ್ ಮಾಡಿದಾರಲ್ಲ, ಕಾಂಗ್ರೆಸ್ ಅಧ್ಯಕ್ಷರು. ನಮಗೆ ಹೊರೆ ಆಗ್ತಾಯಿದೆ, ಬರ್ಡನ್ ಆಗ್ತಾಯಿದೆ. ಈ ಬರ್ಡನ್ನಿಂದ ಎಲ್ಲ ಇಲಾಖೆಗಳಲ್ಲೂ 20% 30% 40% ಕಟ್ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲ ಇಲಾಖೆಗಳಲ್ಲೂ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಆರೋಗ್ಯ ಇಲಾಖೆ ಅಂತೂ ಪೂರ್ತಿ ಮೆಡಿಸನ್ ಇಲ್ಲದೆ ಕೊರಗ್ತಾ ಇದೆ. ಇನ್ನು ಕಂದಾಯ ಇಲಾಖೆ ಅಂತೂ ದಿನ ಪತ್ರಿಕೆಯಲ್ಲಿ ನಾವು ನೋಡ್ತೀರಷ್ಟೇ, ಆ ಹೊಸ ಯೋಜನೆ ಈ ಹೊಸ ಯೋಜನೆ ಅಂತೇಳಿ ಯಾವುದು ಇಂಪ್ಲಿಮೆಂಟೇ ಆಗಿಲ್ಲ. ಈ ಖಾತಾ ಅಂತ ಮಾಡಿದ್ರು. ನೀವು ಈ ಖಾತಾಗೆ ಮಿನಿಮಮ್ 12,000ದಿಂದ 30,000ವರೆಗೂ ಲಂಚ ಕೊಡ್ದಿರ ಯಾವುದು ಈ ಖಾತಾ ಆತತಿ ಹೇಳಿ? ಎಲ್ಲಿ ಆಗ್ತೈತೆ? ಇಡೀ ಕರ್ನಾಟಕ ನಿಮ್ಮ ಪೇಪರಲ್ಲಿ ಇದ್ದಿದ್ದು ಡಿಜಿಟಲ್ಗೆ ಹೋಗೋ ವ್ಯವಸ್ಥೆ ಆಟೋಮೆಟಿಕ್ಕಾಗಿ ಇಲಾಖೆನೇ ಮಾಡ್ಬೋದಾಗಿತ್ತು. ಜನಗಳನ್ನ ಕರೆಯೋದು, ಜನಗಳನ್ನ ಈ ಖಾತಾ ಮಾಡಿ ಏನೋ ಒಂದು ದಾಖಲೆ ತಿದ್ದಕ್ಕಾಗಲ್ಲ, ಅದೆಲ್ಲ ಸರ್ಕಾರ ಮಾಡಬೇಕಾಯ್ತು. ನಾನು ಕಂದಾಯ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನೀವು ಕನ್ವರ್ಟ್ ಮಾಡಬೇಕಾಯಿತು. ನಮ್ಮ ಕಾಲದಲ್ಲೇ ಅದನ್ನು ಡಿಜಿಟಲೀಕರಣ ಮಾಡೋ ಅಂಥದ್ದಕ್ಕೆ ಆದೇಶನೂ ಮಾಡಿದ್ದೀರಿ ನಾವು ಹಿಂದೆ. ಅದು ಪ್ರೋಸೆಸ್ ಆತಾಯಿತು. ಈಗ ಈ ಖಾತಾ ಮಾಡೋ ಮುಖಾಂತರ ಲಂಚಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಸಾವಿರಾರು ಕೋಟಿ ನೀವು ಲೆಕ್ಕ ಹಾಕ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ ಎಷ್ಟು ಬದಲಾವಣೆಗಳಾಗಬೇಕಲ್ಲ ಈ ಖಾತಾ. ಇದಕ್ಕೆಲ್ಲ ಹಣ ಇಲ್ದಿರೋ ಬದಲಾವಣೆ ಆಗುತ್ತಾ? ನನ್ನ ಪ್ರಶ್ನೆ. ಫ್ರೀಯಾಗಿ ಮಾಡಿಕೊಡ್ತಾರಾ? ನನ್ನ ಪ್ರಶ್ನೆ. ಆಲಿಸದೆ ಈ ಖಾತಾ ಆಗುತ್ತಾ? ನನ್ನ ಪ್ರಶ್ನೆ. ಇವ್ಯಾವುದು ಆಗಲ್ಲ ಅಂದರೆ ನೀವು ಯಾರ ಪುರುಷಾರ್ಥಕ್ಕೋಸ್ಕರ ಇದನ್ನು ಮಾಡಿದ್ದೀರ? ರಿಜಿಸ್ಟ್ರೇಷನ್ ಎಲ್ಲ ಸ್ಟಾಪ್ ಆಗಿದೆ. ಈಗ ಒಂದು ಕಡೆ ಸರ್ವರ್ ಡ್ರೌನ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಭೂಮಿಯಿಂದ ಟ್ರಾನ್ಸ್ಫರ್ ಆಗೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಎಂಟೈರ್ ರೆವಿನ್ಯೂ ಇಲಾಖೆಯಲ್ಲಿ ಇವತ್ತು ಏನು ಸರ್ಕಾರದ ಆದಾಯ ಫಿಕ್ಸ್ ಮಾಡಿದರು, ವರ್ಷಕ್ಕೆ ಇಷ್ಟು ಆದಾಯ ಬರಬೇಕು ಅಂತ, ಮೋರ್ ದೆನ್ 20% ಆದಾಯ ಕಡಿತ ಆಗಿದೆ ಪಕ್ಕ. ಈಗ ಬಡ್ಜೆಟಲ್ಲಿ ಮೊನ್ನೆ ಮಾಡ್ತಾ ಇದ್ದಾರೆ. ಈಗ ಕಳೆದ ವರ್ಷದಲ್ಲಿ 20% ಆದಾಯ ಏನು ಎಸ್ಟಿಮೇಟ್ ಮಾಡಿದ್ರು ಅದು ಕಡಿಮೆ ಆಗ್ತಾ ಇದೆ. ಟ್ರಾನ್ಸ್ಪೋರ್ಟಲ್ಲಿ ಕಡಿಮೆ ಆಗ್ತಾ ಇದೆ, ಸೇಲ್ ಟ್ಯಾಕ್ಸಲ್ಲಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಯಾರು ಕಾರಣ? ನಿಮ್ಮ ಕುರ್ಚಿ ಕಿತ್ತಾಟದಲ್ಲಿ ನಿಮ್ಮ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿರೋದ್ರಿಂದ, ನಡೀದೇ ಇರೋದ್ರಿಂದ ಇವತ್ತು ಅಧಿಕಾರಿಗಳನ್ನು ಮೈ ಮರ್ತಿದ್ದಾರೆ ಎಲ್ಲರೂ. ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಕೆಲಸ ಮಾಡಿದರೆ ನಿಮ್ಮ ಟಾರ್ಗೆಟ್ ಏನಿತ್ತು ಅದನ್ನು ರೀಚ್ ಆಗಬೇಕಾಯಿತು.